ಏನಮ್ಮ ಇವ್ರು ಇನ್ನೂ ಬರಲೇ ಇಲ್ಲ. ನೋಡ್ದಿನವ ನಾವಿಲ್ಲಿ ಅವ್ರ ಮಗನ್ ಮುಖವಾಡನ ಕಳಿಸಿ ಬಣ್ಣ ಬಯಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲ ಅವ್ವ ಮಗಳು ಇನ್ನೊಂದ್ ಲೇಯರ್ ಬಣ್ಣ ಹಚ್ಕೋಬೇಕ. ಲೇ ವಿನಂತಿ, ಮಕ್ಕದ ಮೇಲೆ ಬಣ್ಣ ಬಳಸ್ಕೋಬಹುದು, ಆದ್ರೆ ಹಣೆ ಮೇಲೆ ಅದೃಷ್ಟನ ಬರ್ಸ್ಕೊಂಡ್ ಬರಕಾಗತ್ಯೇ? ಅಯ್ಯೋ ಅಯ್ಯೋ ಅದ್ಗೆ ಪಾಪ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನಿಸ್ತದೆ. ನೀವ್ ನೋಡಿದ್ರೆ ಮೇಕಪ್ ಮಾಡ್ಸ್ಕೊಂಡು ಮಿಂಚ್ಕೊಂಡು ಖುಷಿಯಾಗಿ ಬರ್ತಾ ಇದೀರಾ, ಆದ್ರೆ ಆ ಖುಷಿನ ಅನುಭವಿಸಕ್ಕೆ ನಿಮಗ್ ಯೋಗನೇ ಇಲ್ಲ. ಯಾಕೋ ಅದಕ್ಕೆ ನಿಮ್ ಹಣೆ ಬರನೇ ಸರಿ ಇಲ್ಲ ಅನ್ಸದೆ. ಸಾವಿತ್ರಿ, ನಿಮ್ಮ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ಕೊಂಡ್ರೆ ಸಂದಾಗಿರ್ತದೆ ಅನ್ಸುತ್ತೆ. ಅಂತ ದೊಡ್ಡ ಮನೆ ಸಂಬಂಧ ಸಿಕ್ಕಿರ್ಬೇಕಾದ್ರೆ ನಮ್ ಸಂತೋಷಕ್ಕೆ ಏನೇ ಕಮ್ಮಿ. ಸಂಬಂಧ ಕೂಡ್ ಬರೋದು ಮುಖ್ಯ ಅಲ್ಲ ಅತ್ತೆ, ಆ ಕೂಡ್ ಬಂದ್ ಸಂಬಂಧ ಸೊಸೆ ಆಗೋ ಗಂಟ ಹೋಗೋದು ಮುಖ್ಯ. ಲೇ ವಿನಂತಿ, ಮದ್ವೆ ನಿಶ್ಚಯ ಆಗಿ ಅದಕ್ಕೆಲ್ಲ ಸಿದ್ಧತೆಗಳು ನಡೀತಾ ಐತೆ ಅನ್ಯಾಕೆ ಸೊಸೆ ಆಗದೆ ಇನ್ನೇನಾಯ್ತಾಳೆ? ಅಯ್ಯೋ ಅದಕ್ಕೆ ನೀವೆಷ್ಟೇ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರು ಈ ಜಾತಕದಲ್ಲಿ ಕೆಟ್ಟ ಗ್ರಹಗತಿಗಳು ಮತ್ತೆ ಮನ್ಸಿನೊಳಗೆ ಕೆಟ್ಟತನ ಅಂತ ಇರ್ತದೆ ನೋಡಿ. ಯಾವ್ದೇ ಕಾರಣಕ್ಕೂ ಆ ಮನುಷ್ಯನ್ಗೆ ಒಳ್ಳೇದಾಗಕ್ಕೆ ಬುಡಕಿಲ್ಲ. ಅವ್ನ್ ಸುಮ್ಕಿದ್ರು ಆ ಗ್ರಹಗತಿಗಳೇ ಅವನ್ನ ಕೆಡಿಸ್ತಾನೆ ಇರ್ತದೆ. ಸಾವಿತ್ರಿ, ನಂಗೆ ಹಿಂಗೆ ಸುತ್ತಿ ಬಳಸಿ ಮಾತಾಡಿದ್ರೆ ಇಷ್ಟ ಆಗಕ್ಕೆ. ಯಾರನ್ನ ಕೆಡ್ಸಿದ್ರು ಅಂತ ಹೇಳಿದ್ರೆ ಒಳ್ಳೇದು. ಅದು ಏನಿಲ್ಲ ಅತ್ತೆ, ನಿಮ್ ಭಾವಿ ಸೊಸೆ ಮನೆಗ್ ಬಂದಿದ್ಲು, ಬಂದವಳು ಪಾಪ ಮಾಡ್ಕೊಂಡು ಹಂಗೆ ಉಂಟದ್ದು. ಅವಳು ಯಾಕೆ ಇಲ್ಲಿಗೆ ಬಂದಿದ್ಲು ಅಂದ್ರೆ ಏನೋ ಫಿಟ್ಟಿಂಗ್ ಇಟ್ಟೆ ಕಳ್ಸಿರ್ತೀರಾ? ನಿಜ ಹೇಳಿ, ಏನ್ ಫಿಟ್ಟಿಂಗ್ ಇಟ್ಟು ಕಳ್ಸಿದ್ರಿ ಅಂತ? ಅಯ್ಯೋ ನಾವೇ ಫಿಟ್ಟಿಂಗ್ ಏನ ಕಿತ್ತಿದ ಪರಿಸ್ಥಿತಿಲಿ ನಾವೇನು ಹೇಳ್ಬೇಕಾದ ಸಂದರ್ಭನೇ ಬರಲಿಲ್ಲ. ಯಾಕೆಂದ್ರೆ ನಿಮ್ ಮಗನೇ ಒಂದ್ ಬಂಡವಾಳ ಏನು ಅಂತ ತೋರ್ಸವ್ನೆ. ಏ ಸಾವಿತ್ರಿ, ಏನೇನೋ ಮಾತಾಡ್ಬೇಡ. ಅದ್ ಏನಾಯ್ತು ಅಂತ ನೆಟ್ಟಿಗೆ ಹೇಳು. ಅಯ್ಯೋ ಅತ್ತೆ, ಸುಮ್ಕೆ BP ರೈಸ್ ಮಾಡ್ಕೊಂಡು ಯಾಕೆ ಇನ್ವೆಸ್ಟ್ ಮಾಡಿರಿ? ನೇರವಾಗಿ ರೂಮ್ಗೆ ಹೋಗಿ ಏನು ಎತ್ತ ಅಂತ ಎಲ್ಲ ನಿಮ್ಮ ಮಗನೇ ಹೇಳ್ತಾನೆ. ಮುಂದೆ ಕೇರ್ ಮಾಡ್ಬೇಕು ಅನ್ನೋ ಅಂದಾಜು ಆಮೇಲೆ ನಿಮಗೆ ಸಿಗ್ತದೆ. ಅಯ್ಯೋ ಹೋಗಿ ಅತ್ತೆ, ಹೋಗಿ ಹೋಗಿ. ಕೋಪ ಮಾಡ್ಕೊಂಡು ಯಾಕೋದು? ನಿನ್ನೆ ಕೇಳ್ತಾ ಇದೀನಿ ತಾನೇ ಹೋಗ್ಲಾ? ಅದು ಅಮ್ಮ ಸುಭಾಸ, ನೀನ್ ಏನು ಕೆಪ್ ಮಾಡಿಲ್ಲ ಅಲ್ವೇ? ಅವಳು ಕೋಪ ಬರಂಗೆ ನೀನ್ ನಡ್ಕೊಂಡಿಲ್ಲ ತಾನೆ? ಕೇಳ್ತಾ ಇದೀನಿ ತಾನೇ, ಮಾತಾಡ್ಲಾ? ಅಮ್ಮ ಅದು ಏನಾಯ್ತು ಅಂದ್ರೆ ನನಗೆ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬೇಕಾ? ಯಾಕ್ಲಾ? ಏನಾಯ್ತು ಹೇಳ? ಇಲ್ಲ ಅಂದ್ರೆ ಇಲ್ಲೇ ಮೆಟ್ರೇಸ್ಗೆ ಸಾಯ್ಬಿಡ್ತೀನಿ. ಅಮ್ಮ ಹೇಳ್ತೀನಮ್ಮ, ಎಲ್ಲ ಹೇಳ್ಬಿಡ್ತೀನಿ. ನೀವೆಲ್ಲರೂ ಅಡ್ಡಿಂದ ಹೋದ್ಮೇಲೆ ವಿನಂತಿ ನನ್ನ ಜೊತೆ ಕ್ಲೋಸ್ ಆಗಿರೋ ಮೂವ್ ಆಗಿ ನವ್ಯ ನೋಡಂಗ್ ಮಾಡ್ಬಿಡ್ಲು. ಸುಳ್ಳು ಹೇಳ್ಬೇಡ ಸುಭಾಷ, ಸತ್ಯ ಹೇಳಿದ್ರೆ ಬದುಕ್ತಿಯ ಇವತ್ತು. ಅವಳು ಎಂತೋಳು ಅಂತ ನಿನಗೆ ಗೊತ್ತಲ್ವೇ? ಅವಳು ಎಂತವಳು ಅನ್ನೋದಕ್ಕಿಂತ ನೀನ್ ಎಂತವಳು ಅಂತ ನಂಗೆ ಸಂತ ಗೊತ್ತಬೇಕಣೋ. ಸತ್ಯ ಹೇಳಿದ್ರೆ ಬದುಕುತ್ತೆ, ಸರಿ ಅಂತ ಕೊಂದಾಕ್ಬಿಡ್ತೀನಿ. ಹೇಳು ಅಮ್ಮ, ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಅದೇನಾಯ್ತು ಅಂದ್ರೆ ಸಾವಿತ್ರಿ, ಹೆಂಗು ನಾನು ಕಟ್ಟಿ ಯಾರು ಇರಕ್ಕಿಲ್ಲ, ಎಲ್ಲ ಆಚೆ ಕಡೆ ಹೋಯ್ತವ್ರೆ. ಆಗ ನಾನು ನೀನು ಇಬ್ರೆಯ ಆಗ್ಲೇ ಫೋನ್ ಮಾಡ್ತೀನಿ. ವಿನಂತಿ ಇಲ್ಲ ಅಂದ್ರ ಒಂದೇ ಒಂದು ಹೊತ್ತು ಈಟೆ ನಡೆದಿದ್ದಮ್ಮ. ಅಯ್ಯೋ ನೀನು ಮೊಕ್ಕೆ ಯಾಕೆ ಬುದ್ಧಿ ಕಲ್ತಿದ್ಯಾ? ನಿನ್ನಂತ ಒಂದು ಬಚ್ಚೆ ಬರ್ದು ಸಾಯಿ ಸಾಯಿ. ಪಾಪ ನನ್ನ ಮಗನೇ, ನಿನಗೇನ ಬಂದಿರೋದು ದರಿದ್ರ? ಯಾಕೋ ಈ ಹೊಟ್ಟೆ ಹೊರತು ಸಾಯಿಸ್ತಾ ಇದ್ಯಾ? ತಾಯಿ ಬೀದಿ ನಾಯಿಗಿಂತ ಕಡೆ ಹೋಗಿದ್ಯಲ್ಲೋ. ಅಲ್ಲ ಕಣ್ಣ, 15ನೇ ತಾರೀಕು ಮದುವೆ ಮಾಡಿಕೊಂಡು ಇಂಥ ಕಚಡ ಕೆಲಸ ಮಾಡಕ್ ನಿಂತಿದ್ಯಲ್ಲ, ನಿನಗೆ ಏನ್ ತಗೊಂಡು ಹೊಡಿಲಿ ಹೇಳು? ಏನಿಗೆ ಹೇಳ್ದಂಗೆ ಹೇಳಿದ್ನಲ್ಲ, ತಿರ್ಗಾ ಮಂಟಿನ ಕೆಲಸ ಮಾಡಿದ್ಯೋ? ಸಾಯಿ ಪಾಪ ನನ್ನ ಮಗನೇ. ಅವಳ ನನ್ನ ಏಟೆ ಕೀಳಾಗಿ ನೋಡಿದ್ರು ನಿನಗೋಸ್ಕರ ಕುತ್ತಿಗೆ ಗಂಟ ಪಾಪ ಬಂದಿದ್ರು ಸಹಿಸ್ಕೊಂಡಿದ್ದಲ್ಲೋ. ಯಾಕುತ್ತಾ ಇದೊಂದು ಮದುವೆ ಆದ್ರೆ ನೀನು ಬಾಳು ಬಂಗಾರ ಆಗೋಯ್ತದೆ ಅಂತವ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ ಪಾಪ ನನ್ನ ಮಗನೇ ನೀನು. ಚಿತ್ರ, ಇವ್ನಿಗೇನೇ ಬಂದೈತೆ ಚಿತ್ರ? ಬೇಡ, ಇವ್ ನೀನು ಬಚ್ಚಿ ಬೇಡ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಏನೋ ಬುದ್ಧಿಯಿಂದ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಮ್ಮ. ನೀನು ಯಾವತ್ತೂ ಇಂಥ ತಪ್ಪು ಮಾಡಕ್ಕಿಲ್ಲ, ನೀನೇ ನನ್ನ ಕಾಪಾಡ್ಬೇಕಮ್ಮ. ಅವ್ವ, ನಿನಗೇನೇ ಮಾಡಕ್ ಹೋದ್ರುವೆ ಎಲ್ಲ ಎಕ್ಕುಟ್ಟು ಹೋಯ್ತದೆ. ಅವನಿಗಾಗ್ಲೇ ಮನೇಲಿ ಎಲ್ಲ ಅವ್ವ, ಇದೆಲ್ಲ ದೊಡ್ಡದಕ್ಕಿಂತ ಮುಂಚೆ ನೀನು ಫೋನ್ ಮಾಡಿ ಸಮಾಧಾನ ಮಾಡುವ. ಅಮ್ಮ ಒಂದೇ ಒಂದು ಕಿತ್ತನಮ್ಮ, ನೀನು ಯಾವತ್ತೂ ಇಂಥ ತಪ್ಪು ಮಾಡಕ್ಕಿಲ್ಲ. ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ಬಿಡ್ತೀನಿ. ಪ್ಲೀಸ್ ಅಮ್ಮ ಫೋನ್ ಮಾಡ್ಕೊಡೆ. ಫೋನ್ ಮಾಡ್ಕೊಡೆ. ಹಲೋ, ನಾನು ಕಣವ ನಿಮ್ಮ ಅತ್ತೆ ಈಶ್ವರಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು ಹೇಳಿ. ನವ್ಯ ಬಂದದೆ ಅಂತ ನನಗೆ ಸಂದ ಗೊತ್ತು, ಆದ್ರೆ ಯಾವ್ದು ನೀನು ನಂಬಕ್ ಹೋಗ್ಬೇಡ. ನನ್ನ ಮಗ ಶಾನಿ ಒಳ್ಳೆಯವನು ಕಣವ. ಅವ್ವ ಮಗಳವ್ರೆ ನೋಡೋರು ಶಾನಿ ಡಗಲ್ಬಾಜಿಗಳು. ಮೊದಲು ಹಿಂಗೆ ಕಣವ. ಪಾಪ ನಮ್ಮ ಭದ್ರ ಮ್ಯಾಗ ಆರೋಪ ಹೊರಿಸಿ ಮನೆ ಹಾಳು ಕೆಲಸ ಮಾಡ್ಬಿಟ್ಟಿದ್ರು. ಅವ್ರದೇ ತಪ್ಪು ಅಂತ ಗೊತ್ತಾಗಿ ಮನೆಯಿಂದ ಆಚೆಲಿರೋ ಶೆಡ್ಗೆ ಹಾಕಿದ್ದು ಕಣವ. ಈಗಲೂ ಆಟಯ ನನ್ನ ಮಗನ ಜೊತೆ ನಿಮ್ಮ ಮದುವೆ ನಿಲ್ಲಿಸಬೇಕು ಅಂತ ಈಟೆಲ್ಲ ಮಾಡೋರೆ. 420ಗಳು ಕಣವ ಅವರು. 420ಗಳು ಅವರಲ್ಲ, ನಿಮ್ಮ ಮಗ ದೊಡ್ಡ 420. ಮನ್ಸಾಕ್ಷಿನೇ ಇಲ್ದಿರೋ ಲಫಂಗ ಅವನು. ಇದೇ ರೀತಿ ಎಷ್ಟು ಜನ ಹುಡುಗಿಯರ ಮೋಸ ಮಾಡಿದಾನೋ ಏನೋ. ನನ್ನ ಜೊತೆ ಪ್ರೀತಿ ಅಂತ ನಾಟಕ ಆಡೋನು ಇನ್ನ ಬೇರೆ ಹುಡುಗಿನ ಬಿಟ್ಟಿರ್ತಾನ. ಚಿಕ್ಕ ಮಕ್ಳ ತರ ಒಂದು ಡೈಲಾಗ್ ಕಲ್ತ್ಕೊಂಡು ಅದನ್ನೇ ಎಲ್ಲರ ಹತ್ರ ಹೇಳ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಆಟ ಆಡ್ತಿದ್ದಾನ ಅವನು. ಚೀಚಿ, ಏನವ ಹಿಂಗ್ ಮಾತಾಡ್ತಿದ್ಯಾ? ನನ್ನ ಮಗ ಶಾನೆ ಅಮಾಯಕ ಕಣವ ಅಂತ ಅವನಿಗೆ ಸಪೋರ್ಟ್ ಮಾಡಿ ನನ್ನ ತಲೆ ಕಟ್ಟಕ್ ನೋಡ್ತಿದ್ದೀರಲ್ಲ, ಆತ್ಮಸಾಕ್ಷಿ ಅನ್ನೋದಿಲ್ವಾ ನಿಮ್ಗೆ? ನನ್ನ ಲೈಫಲ್ಲಿ ಆ ಕಡೆ ಬಂದಿದ್ದಾನಲ್ಲ, ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನವ್ಯ, ನಾನು ಕಟ್ಟಿದ್ದ ಅಶೋಕ ಕೇಳಿದೆ, ಅದ್ರ ಮೇಲೆ ಸಮಾಧಿ ಕಟ್ಟಿದಲ್ಲ. ಯಾವತ್ತು ಅನ್ಯಾಯ ಅಧರ್ಮ ಗೆಲ್ಬಾರ್ದು. ಆದ್ರೆ ಇಲ್ಲಿ ನೋಡಿದ್ರೆ ಕೆಟ್ಟದ್ ಮಾಡಿ ಅನ್ಯಾಯ ದಾರಿಲಿ ಬಂದಿರೋಂಗೆ ಸನ್ಮಾನ ಬಹುಮಾನ ಎಲ್ಲ ಸಿಗ್ತೈತೆ. ಅದರಲ್ಲೂ ಬೇರೆಯವರ ಶ್ರಮ ಕಿತ್ಕೊಂಡು ನಂಬಿದ ಮನೆಗೆ ಮೋಸ ಮಾಡಿ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ನೆರಿತಾ ಇರೋ ಬಂಡವಾಳ ಬಯಲ್ ಮಾಡಕ್ಕೆ ಯಾವ ದಾರಿನೂ ತಿಳಿತಾ ಇಲ್ಲ. ಹಂಗಂತ ಸದ್ಯನ ಸೋಲಕ್ ನಾನು ಬಿಡಕ್ಕಿಲ್ಲ. ಹೆಂಗಾದ್ರೂ ಒಂದು ಮುಖೋಡನ ಕಳ್ಚೆ ಕಳಿಸ್ತೀನಿ. ಅದಕ್ಕೆ ನೀನೇ ಅದನ್ನ ಹೊರಗೆ ತರೋ ದಾರಿನ ತೋರಿಸು. ಇಕ್ಕಿದ್ನ ನಾನು ನೋಡ್ಕೊತೀನಿ. ಏನಾದ್ರೂ ಒಂದೇ ಒಂದು ಸೋಲು ಕೊಡ್ದೇವ್ರೆ. ನನ್ನ ಜಾಗದಲ್ಲಿ ಒಂದು ಬುಟ್ಟಿ ನೋಡ್ತಲ್ವಾ? ಆ ಬುಟ್ಟಿನ ವಿದ್ಯೆ ತಗೊಂಡೋಗಿಲ್ಲ. ಆಮೇಲೆ ಆ ಬುಟ್ಟಿಲಿಗೆ ಹೆಂಗ್ ಬಂತು? ವಿದ್ಯೆನ ಅಲ್ಲಿಗೆ ಹೋಗ್ಬೇಕಾದ್ರೆ ಬುಟ್ಟಿ ತಗೊಂಡೋಗಿಲ್ಲ. ಅಲ್ಲಿಗೆ ಬುಟ್ಟಿ ತಗೊಂಡೋದ್ರು ಯಾರು? ಆಮೇಲೆ ಅಲ್ಲಿಗೆ ಯಾರು ಬಂದಿದ್ದಾರೆ ಅಂತ ಆಯ್ತು. ಯಾರಿರ್ಬೋದು? ಆ ಬುಟ್ಟಿನ ನಾನು ಎಲ್ಲೋ ನೋಡ್ದಂಗೈತೆ. ಎಲ್ಲಿ ನೋಡಿದೆ ಅಂತ ಸರಿಯಾಗಿ ನೆನಪಿ ಗೊತ್ತಿಲ್ಲಲ್ಲ. ಹೌದಲ್ವೇ? ಈ ಬುಟ್ಟಿನ ಸಾಧು ಮಗಳ ಹತ್ರ ನೋಡಿದ್ದೀನಲ್ವಾ? ಹಾಗಾದ್ರೆ ಅಲ್ಲಿಗೆ ಅವತ್ತಿನ ದಿನ ಸಾಧು ಅವ್ರ ಮಗಳು ಬಂದಿದ್ಲು ಅಂತ ಆಯ್ತು. ಒಂದವಳು ಎಲ್ಲೋದ್ಲು? ಏನಾಯ್ತು ತಿಳ್ಕೊಂಡ್ರೆ
ಖಂಡಿತ ಉತ್ತರ ಸಿಗ್ತದೆ. ನಿನ್ನ ನಮ್ದವ್ರಿಗೆ ಒಳ್ಳೆ ದಾರಿ ತೋರಿಸ್ತೀನಿ ಅನ್ನೋದಕ್ಕೆ ಸಾಬೀತು ಮಾಡ್ಬಿಟ್ಟಿದ್ದಾರೆ. ಈಗಲೇ ಹೋಗಿ ಸಾಕ್ಷಿ ಸಮೇತ ಸತ್ಯ ಅಂತ ಬರ್ತೀನಿ. ಇದೇನಿದು ಅಂತಮ್ಮ ಗಡಿಬಿಡಿ ಎಲ್ಲ ಹೊಟ್ಟಿರಂಗಿದೆ. ಏ ಕೋಟೆ, ವಿದ್ಯುನ್ ತಲೆಗೆ ಸುಭಾಷ ಹೊಡೆದು ಔಷಧಿ ಕಿತ್ಕೊಂಬಂದಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಸಮೇತ ಸಾಬೀತು ಮಾಡೋದಕ್ಕೆ ಒಂದು ಸುಳಿ ಸಿಕ್ಕಾಯ್ತಲ್ಲ. ಅಂತ ಸುಳಿವ ಅಂತದೇನ್ ಸಿಕ್ತು ಅಂತಮ್ಮ? ಲೇ ಕೋಟೆ, ಅದು ಲೇ ಅವ್ನು ಮುಖವಾಡ ಕಳ್ಸಕ್ಕೆ ಅಂತಾನೆ ಅದ್ಯಾವ್ದು ಆ ಬುಟ್ಟಿನ ಅಲ್ಲಿ ಮಾಡ್ಯವನೆ. ಅದಕ್ಕೆ ಹೊಂಟಿ ಹೋಗು ಅಂತಮ್ಮ. ಕಷ್ಟಪಟ್ಟು ಔಷಧಿ ತಂದಕ್ಕೆ ಮುಂಗೊಡ್ದು ಅಷ್ಟಮನ ನಂದು ಅಂತ ಹೇಳ್ಕೊಂಡು ಅವ್ರಿಗೆ ಸಿಗ್ಬೇಕಾಗಿರೋ ಮಣ್ಣಿನ ತಗೊಂಡು ಮೆರಿತಾ ಇರೋದು ನಾನು ನೋಡಕ್ಕಾಗಿಲ್ಲ. ಅದಕ್ಕೆ ಅವ್ನ ಸಾಕ್ಷಿ ಸಮೇತ ಇರೋದು ಅವ್ನು ಮಾಡಿರೋ ಮೋಸನ ದ್ರೋಹನ ಬಯಲ್ ಮಾಡಿ ಅದಕ್ಕೆ ಮುಂದೆ ಸಿಗ್ಬೇಕಾಗಿರೋ ಗೌರವನ ಸಿಗಂಗ್ ಮಾಡ್ಬೇಕು ಅಂತಮ್ಮ. ಹೋಗು. ಆದ್ರೆ ಇಲ್ಲೆಲ್ಲ ನಾನು ಇಲ್ವೇ ಹೆಂಗೋ ನಿಭಾಯಿಸ್ತೀನಿ. ನೀನು ಧೈರ್ಯವಾಗಿ ಹೋಗಿದ್ ಬಾಂಟಮ್ಮ. ಸರಿಗಲ್ಲ, ವಿದ್ಯೆ ಹೇಳ್ಬಿಟ್ಟಿದ್ದೀನಿ. ಮೋನ ವಿದ್ಯಾನ್ ಕಾಲೇಜಿಗೆ ಫಂಕ್ಷನ್ಗೆ ಅಂತ ಹೋದವರು ಯಾಕೆ ಇಟ್ಟೊತ್ತಾದ್ರೂ ಬರಲಿಲ್ಲ? ಅತ್ತೆ ಅಲ್ಲಿ ವಿದ್ಯೆನೇ ಫಸ್ಟ್ ಬಂದಿರೋದಲ್ವೇ, ಪ್ರಶಸ್ತಿ ಎಲ್ಲ ಕೊಟ್ಟು ಬರ್ಬೇಕು. ಇನ್ನೇನ್ ಬರ್ತಾರೆ ಬಿಡಿ. ಆಗಲಿ ಬಂದೇ ಬಿಟ್ರು. ಸಿರಮ್ಮ ಯಾಕೆ ಇಟ್ಟೊತ್ತಾಯ್ತು? ಕಾಲೇಜ್ ಫಂಕ್ಷನ್ ಹೆಂಗ್ ನಡೀತು? ಅವ ಈಗ ಅದೆಲ್ಲ ಬೇಕೆ? ರೀ ಕಾಫಿ ತಲ್ಲ. ಓ ಈಶ್ವರೇ, ಮದುವೆ ಕೆಲಸಗಳೆಲ್ಲ ಹೆಂಗ್ ನಡೀತಾ ಇದ್ದು? ನಾವು ಇಟ್ಟಿರೋ ಮದ್ದಿಗೆ ಆಗ್ಲೇ ಬೆಂಕಿ ಹಚ್ಚಿದೀವಿ. ಯಾವಾಗ ಸಿಡಿತದೋ ಅಂತಾನು ಕಾಯ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಹಿಂಗಂತವ್ರೆ. ಭರವಸೆನೇ ಬದುಕೊಂಡ್ಕೊಂಡಿರೋಳು ಮತ್ತೆ ಅದಕ್ಕೆ ಇಷ್ಟೊಂದು ಧೈರ್ಯವಾಗಿ ನಿಂತವಳೆ. ಒಂದು ಸ್ವಲ್ಪ ಹೊತ್ತಿಗೆ ಬಾಂಬು ಹಿಂಗೆ ಸಿಡಿಯುತ್ತೆ ನೋಡ್ತಾ ಇರು. ಈಶ್ವರೇ, ನಿನ್ನೆ ಕೇಳ್ತಾ ಇರೋದು. ಹಾ ಬಾಬಾ, ಏನು ತೊಂದರೆ ಇಲ್ಲ, ಆಯ್ತಾಯ್ತು. ಒಳ್ಳೇದು. ನೋಡು, ಸಂಪತ್ ಕುಮಾರ್ನೇ ಫೋನ್ ಮಾಡ್ತಾವನೆ. ಸಿದ್ಧತೆ ಹೆಂಗ್ ನಡೀತಾ ಇದ್ದದೆ ಅಂತ ಕೇಳಕ್ಕೆ ಇರ್ಬೇಕು. ಹೇಳಪ್ಪ ಸಂಪತ. ಹೌದೇ, ನನಗೆ ಇಟ್ಟವಾಗ್ಲೂ ಇಲ್ಲಿ ತನಕ ಗೊತ್ತಿರಲಿಲ್ಲ ಸಂಪತ. ಇಟ್ಟೆಲ್ಲ ಆಗದೆ ಅನ್ನಕ್ಕೆ ನಮ್ಗೆ ಬಿಡೋ ಮಾತೇ ಇಲ್ಲ. ಯಾಕೆ ಬಾಬಾ ಬೀಗ್ರ ಏನ್ ಹೇಳಿದ್ರು? ಅಲ್ಲ, ಅವ್ನ ಮನ್ಸಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನು? ಓಹ್, ಅವ್ನು ಇಷ್ಟ ಬಂದಂಗೆಲ್ಲ ಮಾಡ್ಬೋದು ಅನ್ಕೊಂಡ್ಬಿಟ್ಟಿದ್ದಾನೇನೋ. ಅದು ನಾವು ಒಟ್ಟಿಲಿರ್ಲಿಲ್ಲ. ಅದೇನಾಯ್ತು ಅಂದ್ರೆ ನಾನೇನೋ ನನ್ನ ಪ್ರಾಣ ಕಾಪಾಡೋನೆ ಅಂತ ಅವ್ನ ಉಪ್ಪರಿಕೆ ಮೇಲೆ ಕುಂತಿದ್ರೆ ಅವ್ನಿಗೆಲ್ಲ ಮಾಡೋಣ. ಅಣ್ಣ ನಾಯಿನ್ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ತಿಪ್ಪೆ ಕಂಡಾಗ ಏನ್ ಮಾಡ್ತದ್ಯೋಳು? ಅವನು ಅದೇ ಜಾಯ್ ಮನಸ್ಸು ಕೇಳ್ದವ್ನು ಏನೇ ಮಾಡಿದ್ರು ಅವ್ನ ಬುದ್ಧಿ ಮಾತ್ರ ಅವ್ನು ಬಿಡಕ್ಕಿಲ್ಲ. ಅಣ್ಣ ತಿರುಗಿ ನನ್ನ ಮಗ ಏನ್ ಮಾಡಿದಾನೋ ಹೇಳೋಣ. ಅವ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾಡ್ಬಾರ್ದು ಮಾಡೋನೆ ಹೋಯ್ತಾ? ಇವ್ನು ಎರಡನೇ ಮದುವೆ, ಆ ಹುಡುಗಿಗೂ ಎರಡನೇ ಮದುವೆ. ಆಡಬರ ಬೇಡ, ಅಟ್ಟಿಲೆ ಮದುವೆ ಮಾಡ್ಬಿಡ್ಸ್ಬಿಡ ಅಂತ ನಾವು ಅನ್ಕೊಂಡಿದ್ರೆ ಇವ್ನು ಹುಡುಗನ ಕರ್ಕೊಂಡೋಗಿ ಊರು ತುಂಬ ಬ್ಯಾನರ್ ಹಾಕೋಣಂತೆ. ಅದನ್ನ ಕಾರ್ಯಕರ್ತರು ಮುಖಂಡರೆಲ್ಲ ನೋಡ್ಬಿಟ್ಟು ಸಂಪತ್ತಿಗೆ ಫೋನ್ ಮಾಡ್ತಾವಂತೆ. ಅವ್ನು ಕೆಲಸ ಮಾಡ್ಕೊಂಡು ನನಗೆ ಫೋನ್ ಮಾಡೋಣ. ಓ ಅಣ್ಣ, ಅವ್ರು ಫೋನ್ ಮಾಡಿದ್ದು ಈ ವಿಷಯ ಹೇಳಕ್ಕ? ನಾನೇನೋ ಅವನ ದೊಡ್ಡ ತಪ್ಪು ಮಾಡ್ಬಿಟ್ಟವನೆ ಆ ವಿಷಯ ಹೇಳಕ್ ಫೋನ್ ಮಾಡಿದ್ರು ಅಂತ ಅನ್ಕೊಂಡೆ. ಓಹ್, ಹಂಗಾದ್ರೆ ಇದು ಸಣ್ಣ ತಪ್ಪೇ ಸಾವಿತ್ರಿ. ರಾಟ್ ಕೇಳಬೇಕು, ಸೂಕ್ಷ್ಮತೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳ್ಬೇಕು ನಾನು? ಬಾಬಾ ಈ ಸಿಕ್ಕಿ ನೀವು ಕೋಪ ಮಾಡ್ಕೊಬಿಡಿ. ಇದೆಲ್ಲ ಗೊತ್ತಿಲ್ಲದೆ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ಬಿಟ್ಟವ್ರು ಅನಿಸ್ತದೆ. ಈಗ ಅವ್ನು ಹೋಗ್ದು ಬ್ಯಾನರ್ಗಳೆಲ್ಲ ತೆಗೆದು ಹೇಳ್ತೀನಿ ಬಿಡಿ ಬಾಬಾ. ಮೊದಲು ಕೆಲಸ ಮಾಡಿ ಕಳಿಸ್ಬಿಡಿ. ಇಲ್ಲ ಹೋದ್ರೆ ಎತ್ತೆತ್ತ ಹೋಯ್ತದ ಏನೋ. ಹೇಳೋರ್ಗೆಲ್ಲ ಉತ್ತರ ಕೊಡ್ಕೊಂಡು ನಾನು ಕುತ್ಕೊಳಕ್ ಆಗಿಲ್ಲ. ನೋಡೋ, ಮೊದಲು ಒಂದು ಬ್ಯಾನರ್ ಇಟ್ಕೊಡು, ಹಂಗೆಲ್ಲ ಕಡೆ ತೆಗೆ ಕೇಳು. ಹಂಗೆ ನಿನ್ ಮಗನ ಹೊಸೆ ನಾಟಕಿರ ಕೇಳು. ಸರಿ ಬಾಬಾ, ನಾನು ಈಗಲೇ ಅವನಿಗೆ ಹೇಳ್ತೇನೆ. ಅದೇನು ಅವ ಮಕ್ಕಳು ಏನೋ, ನೀನು ಅವನಿಗೆ ಸರಿಯಾಗಿ ಬುದ್ಧಿ ಹೇಳಲ್ಲ. ಈ ಜನ್ಮದಾಗೆ ಅವ್ನ ನೆಟ್ಟಿಗೆ ಬುದ್ಧಿ ಕಲಿಯಕ್ಕಿಲ್ಲ. ಅವ್ವ ಬೀಸೋ ಬೆನ್ನಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಕೇಳಿದೆ. ಅದ್ರ ಅನುಭವ ಇವಾಗ ಆಯ್ತು. ಆ ನೃತ್ಯ ಎಲ್ಲಿ ಎಲ್ಲ ನೋಡಕ್ಕಂತವ ಓಡ್ಬಿಟ್ಟಿದ್ದಾಳು. ಅವನೆಲ್ಲಿ ದೊಡ್ಡಕ್ಕೂ ಸತ್ಯ ಓಡ್ಬಿಟ್ನು ಅಂತವ ಗುಂಡಿಗೆ ನಿಂತೋದಂಗಾಗಿತ್ತು. ಏನ್ರಿ ಅದು? ಅವ್ವ ಮಗಳು ಇಬ್ರು ಕಿವಿ ಕಚ್ಕೊಂಡು ಮಾತಾಡ್ತಿದ್ದೀರಿ? ಹಾ, ಮದ್ವೆಗೆ ಯಾವ ಸೀರೆ ಉಟ್ಕೊಳ್ಳಿ ಅಂತ ಕೇಳ್ತಿದ್ದೆ. ಹೋಗಮ್ಮ ನೀನು. ಅಯ್ಯೋ ಅದೇನಂತ ಅವತಾರ ಆಡಿರೋ ಕಾಣೆ ಕಂಡ್ರವ್ವ. ನನ್ನ ಎಲ್ಲಡಿಕೆ ಕುಟ್ಟಾಣಿ ಎಲ್ಲಿಟ್ಟು ಮೋನ? ಅತ್ತೆ ಹಿಂದ್ಗಡೆ ಕ್ವಾಣೆನದೆ. ಹೌದಾ? ತೋರ್ಸ್ಬಾರೆ. ಅದಕ್ಕೆ ಬರೀ ಬ್ಯಾನರ್ ವಿಷಯ ಗೊತ್ತಾಗಿದ್ದಕ್ಕೆ ನಮ್ಮ ಅಣ್ಣ ನಿಮ್ ಜೀವನ ಬಾಯಿಗೆ ಬರೋ ಮಾಡ್ದ. ಇನ್ನೇನಾದ್ರು ಆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ